ಬೆಂಕಿ ಬಾಬಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಈ ಬೆಂಕಿಯ ಬಗ್ಗೆ, ಬೆಂಕಿ ಹಚ್ಕೊಳ್ಳೋದ್ರ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ. ನನಗೆ ಭಾಳ ಆಶ್ಚರ್ಯ ಅನಿಸಿದ್ದು ಸಂತೋಷ್ ಹೇಳಿದಂಥ ಒಂದು ಮಾತು ನೋಡಿ. ಕಬ್ಬಿನ ಏನದು ಏನು ಸರ್, ಆಲೆಮನೆಯಲ್ಲಿ ಲಾವಂಚ ಬೇರೆ ಹಾಕಿಬಿಟ್ರೆ, ಲಾವಂಚ ಅಲ್ಲ, ಬೇರೆದೊಂದು ಬೇರಿದೆ, ಅದನ್ನ ಹೇಳೋದಿಲ್ಲ. ಹೌದು, ಆ ಬೇರನ್ನ ಹಾಕಿ ಅಂತೀವಲ್ಲ, ಹಂಗೆ ಅದು ತಪ್ಪಾಗ್ಬಿಡುತ್ತೆ, ಹೇಳಲ್ಲ ಅಂದ್ರೆ ತಪ್ಪಾಗ್ಬಿಡುತ್ತೆ. ಇಲ್ಲ ಬೇರೆಲ್ಲ ಅದನ್ನೇ ಒಂದು ಇದನ್ನ ಮಾಡ್ಕೊಂಡು. ಹೌದೌದು. ಯಾಕೆ ಅಂತಂದ್ರೆ ನಾನು ಹಿಂದೊಮ್ಮೆ ಹೇಳಿದ್ದೀನಿ, ಕಾಸರ್ಕ ಅಂತ ಒಂದು ಮರ ಇದೆ. ಆ ಮರದ ಎಲೆಯನ್ನು ತಿಂದ್ರೆ ಬಹಳ ದೊಡ್ಡ ಔಷಧ ಅದರೊಳಗೆ. ಅದು ಎಲ್ಲಿವರೆಗೆ ಅಂದ್ರೆ ನಾಡಿಗಳು ಪ್ಯಾರಲೈಸಿಸ್ ಆಗಿರ್ತಕ್ಕಂಥದ್ದು ಸಮೇತ ಸರಿ ಮಾಡ್ತಕ್ಕಂಥದ್ದು, ಜೊತೆನಲ್ಲಿ ಬ್ಲಡ್ ಲಿಕ್ವಿಫೈ ಮಾಡ್ತಕ್ಕಂಥ ಅಂಶ ಅದರೊಳಗೆ. ಇನ್ನೊಂದು ಸೈಂಟಿಫಿಕ್ ಆಗಿದೆ ನಟರಾಜ್ ಅವರೇ. ಅದನ್ನು ತಿಂದುಬಿಟ್ಟು, ರಸನ ತಿಂದುಬಿಟ್ಟು ನೀವು ಕೊಬ್ಬರಿ ತಿಂದುಬಿಟ್ರೆ ಅಥವಾ ಒಂದು ಕೊಬ್ಬರಿ ಎಣ್ಣೆ ಒಂದು ಚಮಚ ಕುಡಿದ್ಬಿಟ್ರೆ ಸದ್ದಿಲ್ದಂಗೆ ಸತ್ತೋಗ್ಬಿಡ್ತಾರೆ. ಆವಾಗ ನಾನು ಈ ಎಲೆದ ರಸ ಹೇಳಿರಲಿಲ್ಲ, ಈ ಕೊಬ್ಬರಿದು ಅಷ್ಟೇ ಹೇಳಿದ್ದೆ. ಒಂದು 150 ಫೋನ್ ಬಂದಿರ್ಬೋದು, ಅದು ಯಾವ್ದು ಹೇಳ್ಕೊಡಿ ಅಂತ ಹೇಳ್ಬಿಟ್ರಲ್ಲ. ಈಗ ಅಂತೂ ಅಷ್ಟು ಬೇಗ ಗೊತ್ತಾಗೋದಿಲ್ಲ, ಈಗ ಗೊತ್ತಾಗದೆ ಹೇಳೇಬಿಟ್ಟೆ. ಅಂತೂ ಈಗ ನನಗೆ ಒಂದು ಅನುಮಾನ ಇದೆ ರಂಗನಾಥ್ ಅವರೇ. ಇವರು ತೋರಿಸಿದ್ರು ಕೈನಲ್ಲಿ, ನನಗೆ ಇಷ್ಟೆಲ್ಲ ಮಾಡಿದ್ದೀನಿ, ಎರಡೂ ಕೈ ಕಲೆ ಆಗಿದೆ ಅಂತ. ಇದರೊಳಗೆ ನಮಗೆ ಗೊತ್ತಾಗುತ್ತೆ ಹೇಗೆ ಅಂತಂದರೆ, ಒಬ್ಬ ಪವಾಡ ಪುರುಷನಿಗೂ ಒಬ್ಬ ವಿಜ್ಞಾನ ಪುರುಷನಿಗೆ ಎಷ್ಟು ವ್ಯತ್ಯಾಸ ಅಂತ. ವಿಜ್ಞಾನ ಪುರುಷ ಮೈ ಕೈ ಎಲ್ಲ ಸುಟ್ಕೊಂಡು ಅವನ ರೂಪವೇ ಬದಲಾಗ್ತಕ್ಕಂಥದ್ದು ಇರುತ್ತೆ. ಪವಾಡ ಪುರುಷನಿಗೆ ಅದಿರೋದಿಲ್ಲ. ಅದೇ ಅತಿಮಾನುಷ ಶಕ್ತಿ ಅಂತ ಕರೆಯೋದು. ಈ ಅತಿಮಾನುಷ ಶಕ್ತಿಗೂ ಬೇರೆ ಸಾಮಾನ್ಯ ಮಾನುಷ ಶಕ್ತಿಗೂ ವ್ಯತ್ಯಾಸ. ಅದರೊಳಗೆ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಏನಾದ್ರು ಕೆಮಿಕಲ್ಗಳನ್ನ ಹಚ್ಕೊಂಡು ಮಾಡಿದಾಗ ಅದರೊಳಗೆ ಏನು ಆಗೋದಿಲ್ಲ, ಶಾಖ ಬರೋದಿಲ್ಲ, ಅದು ತೋರಿಸ್ತಕ್ಕಂಥದ್ದು ವಿಜ್ಞಾನ. ನನಗೊಂದು ಅನಿಸುತ್ತೆ, ಇವರು ಅರ್ಧ ಗಂಟೆ ಯಾವುದೂ ಇಲ್ಲದೆ ಆ ಹೋಮದ ಮೇಲೆ ಮಲಗಿ ಕೂದಲು ಸುಡದೆ, ಪಂಚೆ ಸುಡದೆ, ನಮಗೊಂದು ಬಹಳ ದೊಡ್ಡ ಆಶ್ಚರ್ಯ. ಬಹುಶಃ ಅವರು ಒಪ್ಪಿದರೆ ಅರ್ಧ ಗಂಟೆ ಅವ್ರನ್ನೂ ಒಂದು ಹೋಮದಲ್ಲಿ ಮಲಗಿಸಿ ಈ ಥರದ್ದು ಆಗುತ್ತೆ ಅಂತ ತೋರಿಸಿಕೊಟ್ರೆ ಭಾಳ ಒಂದು ನೀವು ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳೋದು. ಇವ್ರನ್ನ ಮಲಗಿಸ್ಬೇಕು ಅಂತ, ಅವ್ರನ್ನ ಮುಗಿಸ್ಬೇಕಂತ ಹಾಗಿದಲ್ಲ ಪಾಪ ಅಂಥದ್ದು ಮಲಗಿಸ್ಬೇಕು ಅಂತ ನಾನು ಹೇಳಿದ್ದು, ಮಲಗಿಸ್ಬೇಕಂತ ಅಲ್ಲ. ಸಂತೋಷ್ ಗುರೂಜಿ ನೀವು ಹೇಳಿದ್ದಕ್ಕೆ ನಾನು ಹೇಳೋದು, ಒಬ್ಬ ಮಂತ್ರವಾದಿ ಇದ್ದಾನೆ. ಮಂತ್ರವಾದಿ ಏನು ಮಾಡ್ತಾರೆ, ಯಾರು ಮುಂದೆ ಬಂದರೆ ಒಂದು ಸ್ವಲ್ಪ ಹಿಂಗೆ ಸವರ್ತಾನೆ, ಇಡೀ ಸುಮ್ಮನೆ ಹಿಂಗೆ ಸವರ್ತಾನೆ. ಯಾರೋ ಬಂದರೆ ಏನೋ ಮುಟ್ಟಾನೆ, ಇಡೀ ಅನ್ಕಾನ್ಸಿಯಸ್ ಮೈಂಡ್ಗೆ ಹೊರಟೋಗ್ತಾರೆ. ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದ್ದಾನೆ, ಮಾಡಬಾರ್ದೆಲ್ಲ ಕೆಲಸ ಮಾಡಿದ್ದಾನೆ. ಅದು ನನಗೆ ಯಾರಿಗೂ ಎಂದಲ್ಲಿ ಗೊತ್ತಾದಾಗ ಅವನ ಹತ್ರ ಹೋಗಿ ಎಲ್ಲ ರೆಕಾರ್ಡ್ ಮಾಡಿದ್ದೀನಿ, ಹಿಡನ್ ಕ್ಯಾಮ್ರಾ ಮಾಡಿದ್ದೀನಿ, ನೀನು ನನಗೆ ಕೊಡಬೇಕು, ಹೇಳ್ತಿ ಇಲ್ವೋ ಅಂತ. 2 ಗಿಡ ಔಷಧಿ ಹೇಳ್ತಾನವ, ಗಿಡ ಮೂಲಿಕೆಯಲ್ಲಿ 2 ಹೂವನ್ನು ತೊಗೊಂಡು, ಒಂದು ಹೂವನ್ನು ನಿಮ್ಮ ಮುಂದೆ ಹೇಳ್ತೀನಿ. ಈಗ ಬಿಳಿ ಹೆಕ್ಕದ ಹೂವು, ಮತ್ತೊಂದು ಹೂವನ್ನು ತಗೊಳ್ತಾನೆ. ಯಾಕೆಂದ್ರೆ ನೀವು ಹೇಳ್ದಂಗೆ ಅದು ಹೇಳ್ಬಾರ್ದು, ಇನ್ಯಾವನಾರ ಹೋಗಲು ಮಾಡ್ತಾರೆ. ಆ ದೃಷ್ಟಿಯಲ್ಲಿ ನನಗೆ ಆ 2 ಹೂವನ್ನು ತಗೊಂಡು ಹಳ್ಳಿನಲ್ಲಿ ಕಲಿಸ್ಬಿಟ್ಟು ಸುಮ್ಮನೆ ಹಿಂಗೆ ಅಂತಾರೆ, ಅನ್ಕಾನ್ಸಿಯಸ್ ಮೈಂಡ್ಗೆ ಹೋಗ್ತಾರೆ. ಹೌದು, ಯಾಕೆಂತಂದ್ರೆ ಕ್ಲೋರೋಫಾರ್ಮ್ ಇರ್ತಕ್ಕಂಥದ್ದು ಎಲ್ಲಿಂದ ತೆಗಿತೀರಿ? ಸಸ್ಯಜ, ಪ್ರಾಣಿಜ, ಖನಿಜ. ಈ ಕೆಮಿಕಲ್ ನಾವೇನು ತೆಗಿತೀವಿ 3ರಿಂದ ತೆಗಿಯಕ್ಕೆ ಸಾಧ್ಯ. ಇವು ಬಿಟ್ಟರೆ ಪ್ರಪಂಚದಲ್ಲಿ ಎಲ್ಲಿಂದನೂ ತೆಗಿಯಕ್ಕಾಗೋದಿಲ್ಲ. ಅತ್ಯಾಚಾರನೂ ಕೂಡ ಆ ಥರದ ಗಿಡಮೂಲಿಕೆ ಅನ್ಕಾನ್ಸಿಯಸ್. ಒಂದು ಸಣ್ಣ ಖರ್ಚಿಪ್, ಈ ಖರ್ಚಿಪ್ಪನ್ನು ಮುಖದ ಮೇಲೆ ಹಿಂಗೆ ಎಸಿತಾರೆ ಅಷ್ಟೇ, ಸಾಕು. 2 ಅನ್ಕಾನ್ಸಿಯಸ್ 5ರಿಂದ 10 ನಿಮಿಷ ಏನು ಮಾಡೋಕ್ಕಾಗಲ್ಲ. ನಟರಾಜ್ ವಿಭೂತಿ ಇದೆಯಲ್ಲ, ವಿಭೂತಿನೂ ಸಮೇತ ಉಫ್ ಅಂದ್ಬಿಟ್ಟು ಅಲ್ಲೇ ಬೀಳ್ತಕ್ಕಂಥದ್ದು, ಇವೆಲ್ಲ ಕೆಮಿಸ್ಟ್ರಿಯೇ. ಅಂದರೆ ಈಗ ಹಿಂಗೆ ಅಂದು ವಿಭೂತಿ ಬೀಳ್ಸೋದು, ಮುಖದ ತುಂಬ ಹಿಂಗೆ ಹಾಕಿ ಅವ್ರು ಅನ್ಕಾನ್ಸಿಯಸ್ ಮಾಡಿ ತನ್ನ ಇವ್ರನ್ನ ಮುಗಿಸ್ಕೊಳ್ಳುವಂಥದ್ದು, ತನ್ನ ಕಾರ್ಯವನ್ನು ಮುಗಿಸ್ಕೊಳ್ಳೋದು. ಇದೇ ನಟರಾಜ್ ಒಬ್ರು ಸ್ವಾಮಿಗಳನ್ನ ಪವಾಡ ಪುರುಷರು ಮಾಡಿದ್ದಾರೆ, ನನಗೆ ಗೊತ್ತು, ಅವ್ರ ಹೆಸರು ಹೇಳಲ್ಲ. ಅಲ್ಲ, ನಾನೇ ಹೇಳ್ತೀನಿ. ಬೇಡ ಹೇಳಬೇಡಿ. ಏನಂತಂದ್ರೆ ಸುಣ್ಣ ಕೊಟ್ಟು, ನೀರನ್ನು ಕೊಟ್ಟು, ಅಕ್ಕಿಯನ್ನು ಹಾಕಿ, ಏನು ಬೆಂಕಿ ಹಚ್ಚಿದೆ ಅನ್ನ ಮಾಡಿಸಿದೆ. ಇಲ್ಲ, ನಮ್ಮ ಮನೆಗೆ ಅವ್ರು ಬಂದು, ನೀವು ಕರೆಕ್ಟಾಗಿ ತಿಳ್ಕೊಬೇಕು, ನಮ್ಮ ಮನೆಗೆ ಬಂದು ನಟರಾಜಣ್ಣ ನನಗೊಂದು ಹೇಳ್ಕೊಡ್ಬೇಕಣ್ಣ ಅಂತ ಅಂದರು. ನೀವು ಒಳ್ಳೆ ಕ್ರಾಂತಿ ಪುರುಷರು, ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀರಿ. ದಾಟಿಲಿ ಹೇಳಿದ್ಮೇಲೆ ಗೊತ್ತಾಯ್ತು ನಮ್ಗೆ ಯಾರು ಅಲ್ಲ, ನಟರಾಜಣ್ಣ ಅಂತ ಹೇಳಿ ನಾನು ಹೇಳ್ಕೊಟ್ಟಿದ್ದು ಸತ್ಯ. ಏನು ಇದಕ್ಕೆ ಹಿಂಗೆ ಅಕ್ಕಿಗೆ ಹಿಂಗೆ ಅನ್ನ ಮಾಡಿದ್ರೆ ಅನ್ನ ಹಿಂಗಾಗುತ್ತೆ ಅಂತ. ಅದನ್ನೇ ಒಬ್ಬ ಶ್ರೀರಂಗಪಟ್ಟಣದ ವ್ಯಕ್ತಿಗೆ ಹೋಗಿ ಒಂದು ಅನ್ನ ಮಾಡಿ ಮಹಾಲಯ ಅಮಾವಾಸ್ಯೆ ದಿವಸ ಮಾಡಿಸ್ಬಿಟ್ಟು ಒಂದು 5 ಲಕ್ಷ ರೂಪಾಯಿ ಗತಿ ಏನು? ಬೆಂಗಳೂರಿನಲ್ಲಿ ಇನ್ನೂ ಒಂದು ಆ ಥರದ್ದು ನಡೀತಕ್ಕಂಥದ್ದು, ಒಂದು ಕೆಮಿಕಲ್ ದ್ರಾವಣದಲ್ಲಿ ಅದ್ದಿರ್ತಕ್ಕಂಥ ಟವಲ್. ಅದು ಯಾರಿಗೆ? ಸಾಧಾರಣ ವ್ಯಕ್ತಿಗಳಿಗಲ್ಲ. ಈ ರಾಜ್ಯದ ದೊಡ್ಡ ದೊಡ್ಡ ಮಂತ್ರಿಗಳಾಗಿರ್ತಕ್ಕಂಥವ್ರು ಹೋಗಿದ್ದಾಗ ಆ ಟವಲ್ನ ಹಾಕಿದ್ರು. ಇವತ್ತಿಗೂ ನಡೀತಾ ಇದೆ. ಭಾರಿ ಹೆಸರು ಇರ್ತಕ್ಕಂಥ ಹೆಲಿಕಾಪ್ಟರ್ಗಳು ಹೊಂದಿರೋಂಥವ್ರು, ಅದು ಗೊತ್ತಿಲ್ಲ, ಅಂತೂ ಗುರುಗಳು ಆ ಟವಲ್ ಮೇಲೆ ಕರ್ಪೂರ ಹಚ್ತಾರೆ. ಹಚ್ಚಿದಾಗ ಬಗ 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 ಉರಿತದೆ. ಆಮೇಲೆ ನೀವು ಕೈ ಹಾಕಿ ತೆಗಿರಿ ಅಂತಾರೆ. ಅವ್ರು ತೆಗೆದ ತಕ್ಷಣ ಒಂದು ವಿಗ್ರಹ ಬರ್ತದೆ.
ಕರ್ಪೂರ ಇರೋದಿಲ್ಲ, ಟವಲ್ ಸುಡೋದಿಲ್ಲ, ವಿಗ್ರಹ ಮಾತ್ರ ಕೈಗೆ ಬರ್ತದೆ. ಹೀಗಿದೆ ನಡೀತಕ್ಕಂಥದ್ದು ಇಷ್ಟ- ಅಲ್ಲಲ್ಲ, ಅದನ್ನ ನಾನು ಈಗಲೇ ಹೇಳ್ಬಿಡ್ತೀನಿ. ಎಸ್ ಅಲ್ಲ ಒಂದು ಈಗ towel- ಈಗ ನನಗೆ ಈಗ ತಡವಾಗುತ್ತೆ. ಈಗ ನೀವು ಏನೋ ಟವಲ್ ಪಾಲ್ ಇಟ್ಕೊಂಡು ಬಂದಿರಿ, ಏನೋ ನೀವು ಬೆಂಕಿ ಹಚ್ಕೋಬೇಕು ಅಂತೀರಿ ಹೆಂಗ್ ಕತೆ? ಇಲ್ಲ, ಬೆಂಕಿ ರೆಡಿಯಾಗಿ ನೀವು, ಯಾಕೆಂದ್ರೆ ನಾನು ಬರೀ ಮಾತನಾಡೋದ್ರಿಂದ ಸಾಧ್ಯ ಆಗಲ್ಲ, ಪ್ರಾಕ್ಟಿಕಲ್ ತೋರಿಸ್ತೀರಿ ಪ್ರತಿಯೊಂದು. ಎಸ್ ಹಾಗಾದ್ರೆ ಸೊ ನಾನು ಹಾಗಾದ್ರೆ ಒಂದು ಸಣ್ಣ ವಿರಾಮ ತೆಗಿತೀನಿ. ವಿರಾಮದ ನಂತರ ಮತ್ತೆ ಬರ್ತೀನಿ. ಯಾಕಂದ್ರೆ ಈಗ ಬೆಂಕಿ ಹಚ್ಕೊಳ್ಳೋದು ಹೆಂಗೆ ಅಂತ ನಟರಾಜ್ ನಮಗೆ ತೋರಿಸ್ತಾರಂತೆ. ಅವರ ಲೈವ್ ಇದನ್ನ ನೋಡೇ ಬಿಡೋಣ, ಅವರ ಪ್ರಯೋಗ ಏನೇ ಅಂತ ಒಂದು ಸಣ್ಣ ವಿರಾಮ ತಗೊಳ್ಳೋಣ.